ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಕೈ ಮುಗಿದು ಕೇಳ್ಕೊಳ್ತೀನಿ, ನೀವೊಬ್ಬ ಭಾರತೀಯ ಆಗಿದ್ರೆ ಈ ಕಾರ್ಯಕ್ರಮವನ್ನ ದಯವಿಟ್ಟು ಮಿಸ್ ಮಾಡದೆ ಕೊನೆ ತನಕ ನೋಡ್ಲೇಬೇಕು. ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರವನ್ನ ಗುರಿಯಾಗಿಸೋದಕ್ಕೆ, ಭಾರತದ ಮಾನನ್ನ ಹರಾಜು ಹಾಕೋದಕ್ಕೆ ಕಾಂಗ್ರೆಸ್ ಮತ್ತು ಪಾಕಿಸ್ತಾನ ಈಗ ನಡೀತಾ ಇರುವಂತಹ ಸಂಸತ್ ಅಧಿವೇಶನದಲ್ಲಿ ಯಾವ ರೀತಿ ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತಾ ಇದೆ ಗೊತ್ತಾ? ಆಪರೇಷನ್ ಸಿಂಧೂರದಲ್ಲಿ ಸೋತಂತಹ ಪಾಕಿಸ್ತಾನ ಈಗ ಮತ್ತೆ ಯುದ್ಧಕ್ಕೆ ಇಳಿದಿದೆ. ಆದ್ರೆ ಈ ಬಾರಿ ಅವರು ಒಬ್ಬಂಟಿ ಅಲ್ಲ, ಅದಕ್ಕೆ ಕಾಂಗ್ರೆಸ್ ಕೂಡ ಜೊತೆಯಾಗಿ ನಿಂತಿದೆ. ಹಾಗಾದ್ರೆ ಕಾಂಗ್ರೆಸ್ ಯಾವ ರೀತಿ ಸಹಕಾರವನ್ನು ಕೊಡ್ತಾ ಇದೆ, ಸೆಷನ್ ನಲ್ಲಿ ಏನೆಲ್ಲ ಮಾತಾಡ್ತಾ ಇದೆ, ಯಾವೆಲ್ಲ ಪೋಸ್ಟ್ ಗಳನ್ನು ಶೇರ್ ಮಾಡ್ತಾ ಇದೆ, ಇದರ ಅರಿವಿದ್ಯಾ ನಿಮಗೆ? ಎಲ್ಲವನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿ ಸಮೇತ ನಿಮಗೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಮಿಸ್ ಮಾಡದೆ ಕೊನೆ ತನಕ ನೋಡಬೇಕು. ವೀಕ್ಷಕರೇ, ನೀವು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ, ಸಂಸತ್ತಲ್ಲಿ ರಾಹುಲ್ ಗಾಂಧಿ ಬಾಯಿ ಬಿಟ್ರೆ ಪಾಕಿಸ್ತಾನ ಪಾಕಿಸ್ತಾನ ಅಂತ ಜಪ ಮಾಡ್ತಾರೆ. ನೋಡಿ, Pakistan to the Pakistan. Pakistani to the Pakistan. Pakistani army, Pakistani Air Force information to the Pakistan. Pakistani Air Force. अब कांग्रेस का भरोसा पाकिस्तान के रिमोट कंट्रोल से बनता है और बदलता है. ಯಾಕೆ? ಅದಕ್ಕೆ ಕಾರಣ ಇದೆ. ಸಂಸತ್ತಲ್ಲಿ ಆಪರೇಷನ್ ಸಿಂಧೂರದ ವಿರುದ್ಧ ಕಾಂಗ್ರೆಸ್ ಏನೆಲ್ಲ ಮಾತಾಡುತ್ತೋ ಅದನ್ನ ಕಾಂಗ್ರೆಸ್ ಐಟಿ ಸೆಲ್ ಟ್ವೀಟ್ ಮಾಡುತ್ತೆ. ದೇಶದ ವಿರುದ್ಧ, ಮೋದಿಜಿಯವರ ವಿರುದ್ಧ, ಸೇನೆಯ ವಿರುದ್ಧ ಇಲ್ಲದೆ ಇರುವಂತದನ್ನ ಸೇರಿಸಿ ತಮಗೆ ಬೇಕಾದ ಹಾಗೆ ಟ್ವೀಟ್ ಅನ್ನ ಮಾಡ್ತಾರೆ. ಆ ಪ್ರೊಪಗ್ಯಾಂಡಾ ಟ್ವೀಟ್ಗಳನ್ನ ಅದೆಷ್ಟೋ ಸಾವಿರ ಪಾಕಿಸ್ತಾನಿ ಟ್ವಿಟರ್ ಖಾತೆಗಳು ಹಂಚಿಕೊಳ್ಳುತ್ತವೆ. ಸುಮ್ಮನೆ ಹೇಳ್ತಾ ಇಲ್ಲ ನಾನು. ನೋಡಿ, ಕೆಲವೊಂದಷ್ಟನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಈ ಕಾಂಗ್ರೆಸ್ ಐಟಿ ಸೆಲ್ ಟ್ವೀಟ್ಗಳನ್ನ ಹಂಚಿಕೊಳ್ತಾ ಇರುವಂತಹ ರೀತಿ, ಅದಕ್ಕೆ ಪಾಕಿಸ್ತಾನ ಪ್ರಚಾರ ಕೊಡ್ತಾ ಇರುವಂತಹ ರೀತಿಯನ್ನ ನೋಡಿದ್ರೆ, ಈ ಹಂಚಿಕೊಳ್ತಾ ಇರುವಂತಹ ಖಾತೆಗಳನ್ನ ಪಾಕಿಸ್ತಾನದ ISI ಹ್ಯಾಂಡಲ್ ಮಾಡ್ತಾ ಇರುವಂತಹ ಸಾಧ್ಯತೆ ಬಹಳ ಜಾಸ್ತಿ ಕಾಣಿಸ್ತಾ ಇದೆ. ಬರ್ದಿಟ್ಕೊಳ್ಳಿ, ಆಪರೇಷನ್ ಸಿಂಧೂರವನ್ನ ಫೇಲ್ ಮಾಡೋದಕ್ಕೆ, ನಮ್ಮ ಭಾರತದ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಕಾಂಗ್ರೆಸ್ ಐಟಿ ಸೆಲ್, ಅದೇ ರೀತಿ ಪಾಕಿಸ್ತಾನ ಇಲ್ಲಿ ಒಟ್ಟಾಗಿ ಕೈ ಜೋಡಿಸಿ ಮಾಡ್ತಾ ಇರುವಂತಹ ಕೆಲಸ ಇದು. ಇಲ್ಲ ಅಂದ್ರೆ ನೀವೇ ಒಂದು ಬಾರಿ ಯೋಚನೆ ಮಾಡಿ, ಭಾರತದ ಪಕ್ಷವಾಗಿರುವಂತಹ ಕಾಂಗ್ರೆಸ್ನ ಐಟಿ ಸೆಲ್ ಪೋಸ್ಟ್ಗಳನ್ನ ಪಾಕಿಸ್ತಾನ ಯಾಕೆ ಶೇರ್ ಮಾಡಬೇಕು? ಅದು ಭಾರತೀಯ ಸೇನೆಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಅವರು ಯಾಕೆ ರೀಟ್ವೀಟ್ ಮಾಡಬೇಕು? ಅವರಿಗೆ ಆ ವಿಚಾರದಲ್ಲಿ ಯಾಕೆ ಅಷ್ಟು ಇಂಟ್ರೆಸ್ಟ್ ಇದೆ? ಕಾಂಗ್ರೆಸ್ ಐಟಿ ಸೆಲ್ ಅಕೌಂಟ್ಗಳ ಪೋಸ್ಟ್ ಜಾಸ್ತಿ ವ್ಯೂಸ್ ಆಗಿರಬಹುದು, ಜಾಸ್ತಿ ರೀಟ್ವೀಟ್ ಯಾಕೆ ಆಗ್ತಾ ಇದೆ? ಯಾಕಂದ್ರೆ ಕಾರಣ ಇದೆ. ಪಾಕಿಸ್ತಾನ ಪಾಕಿಸ್ತಾನ ಪಾಕಿಸ್ತಾನ. Pakistan to the Pakistan. Pakistani to the Pakistan. Pakistani army, Pakistani Air Force information to the Pakistan. Pakistani Air Force. ನನ್ನ ಒಂದು ಕಳಕಳಿಯ ವಿನಂತಿ ಇದೆ, ನಮ್ಮ ಭದ್ರತಾ ಸಂಸ್ಥೆಗಳು ಈ ವಿಚಾರವಾಗಿ ಒಂದ್ ಸ್ವಲ್ಪ ಹೆಚ್ಚಿನ ಗಮನವನ್ನ ಕೊಟ್ಟು ತನಿಖೆ ಮಾಡಬೇಕು. ಅಷ್ಟೇ ಅಲ್ಲ, ISI ಹಾಗೆ ಕಾಂಗ್ರೆಸ್ ಐಟಿ ಸೆಲ್ ಖಾತೆಗಳ ನಡುವೆ ಆ ಹಣಕಾಸಿನ ಸಂಪರ್ಕ ಇದೆಯಾ ಅನ್ನುವಂಥದ್ದನ್ನು ಕೂಡ ತನಿಖೆ ಮಾಡಬೇಕು. ಯಾಕಂದ್ರೆ ಇದು ಯಾವುದು ಕೂಡ ಸಾಮಾನ್ಯವಾಗಿರುವಂತಹ ಅಥವಾ ಅಂಥದ್ದು ಏನು ಇಲ್ಲ ಅನ್ನುವಂತಹ ವಿಚಾರ ಖಂಡಿತವಾಗ್ಲೂ ಅಲ್ಲ. ವೀಕ್ಷಕರೇ, ನೀವೇ ಒಂದು ಬಾರಿ ಯೋಚನೆ ಮಾಡಿ, ಅಭಿವೃದ್ಧಿ ಮಾಡ್ತಾರೆ, ದೇಶವನ್ನ ಸುಭದ್ರವಾಗಿ ಇಡ್ತಾರೆ ಅಂತ ನೀವು ವೋಟ್ ಕೊಟ್ಟು ಅವರನ್ನ ಅಧಿಕಾರದಲ್ಲಿ ಕೂರಿಸಿದ್ರೆ, ಇವ್ರುಗಳಿಲ್ಲಿ ಭಾರತೀಯ ಸೇನೆಯ ವಿರುದ್ಧ ಸೋಷಿಯಲ್ ಮೀಡಿಯಾ ಯುದ್ಧ ಮಾಡಿ ಗೆಲ್ಲೋದಕ್ಕೆ ನಿಂತಿರುವಂತಹ ಪಾಕಿಸ್ತಾನಕ್ಕೆ ಈ ಕಾಂಗ್ರೆಸ್ ವಿಚಾರಗಳನ್ನ ಒದಗಿಸುತ್ತೆ, ಅವರಿಗೆ ಸಹಾಯವನ್ನ ಮಾಡುತ್ತೆ ಅಂತ ಹೇಳಿದ್ರೆ ರಕ್ತ ಕುದಿಯಲ್ವಾ? ನೀವೇ ಹೇಳಿ. ನಾನಾಗ್ಲೇ ಹೇಳಿದ ಹಾಗೆ ಸಾವಿರಾರು ಪಾಕಿಸ್ತಾನಿ ಖಾತೆಗಳು ರಾಹುಲ್ ಗಾಂಧಿ ಆಗಿರಬಹುದು, ಬೇರೆ ಬೇರೆ ಕಾಂಗ್ರೆಸ್ ನಾಯಕರು ಸಂಸತ್ತಲ್ಲಿ ನೀಡಿದಂತಹ ಭಾಷಣಗಳನ್ನ ಶೇರ್ ಮಾಡ್ತಾ ಇದ್ದಾರೆ, ಅದಕ್ಕೆ ಪ್ರಚಾರವನ್ನು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರೇ ನೀವು ಸರಿ ಇದ್ದೀರಾ ಅಂತ ಅಂದ್ರೆ, ನೀವು ಅಂತಹ ದೇಶದ್ರೋಹಿ ಅಲ್ಲ ಅಂತ ಅಂದ್ರೆ, ನೀವು ಪಾಕಿಸ್ತಾನಿ ಪ್ರೇಮಿ ಅಲ್ಲ ಅಂತ ಅಂದ್ರೆ
ಯಾಕ್ರಿ ನೀವು ಭಾರತೀಯ ಸೇನೆಯ ವಿರುದ್ಧ, ಯಾಕ್ರಿ ನೀವು ಆಪರೇಷನ್ ಸಿಂಧೂರದ ವಿರುದ್ಧ, ಮೋದಿಜಿ ವಿರುದ್ಧ ಸಂಸತ್ತಲ್ಲಿ ನಿಂತು ಮಾತಾಡ್ತೀರಾ? ಯಾಕ್ರಿ ನಿಮ್ಮ ವಿರೋಧಿ ಭಾಷಣವನ್ನ ಶತ್ರು ದೇಶವಾಗಿರುವಂತಹ ಪಾಕಿಸ್ತಾನ ಇಷ್ಟಪಡುತ್ತೆ? ಯಾಕೆ ನಿಮ್ಮ ಭಾಷಣವನ್ನ ಪಾಕಿಸ್ತಾನ ಶೇರ್ ಮಾಡುತ್ತೆ? ಇಲ್ಲಿ ಪಾಕಿಸ್ತಾನ ಮಾತ್ರ ಅಲ್ಲ, ಟರ್ಕಿ ಕೂಡ ಇಲ್ಲಿ ಜೊತೆಯಾಗಿದೆ. ಟರ್ಕಿಯ ಖಾತೆಗಳು ಕೂಡ ಆ ಭಾಷಣಗಳನ್ನ ಶೇರ್ ಮಾಡಿ ಮಾಡಿ ಕಾಂಗ್ರೆಸ್ ಐಟಿ ಸೆಲ್ ಅಕೌಂಟ್ಗಳಿಗೆ ಸಹಾಯವನ್ನ ಮಾಡ್ತಾ ಇದೆ. ಅಲ್ಲ, ಎಷ್ಟೇ ಆದ್ರೂ ಆಪರೇಷನ್ ಸಿಂಧೂರದ ಸಮಯದಲ್ಲಿ ಭಾರತದ ವಿರುದ್ಧ ಯುದ್ಧವನ್ನ ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ಡ್ರೋನ್ಗಳನ್ನ ಸಪ್ಲೈ ಮಾಡಿದಂತಹ ದೇಶ ಅಲ್ಲವೇ? ಇರುತ್ತೆ ಒಟ್ಟಿಗೆ, ಅದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಬಿಡಿ. ವೀಕ್ಷಕರು, ಈ ಫೋಟೋಗಳನ್ನ ನೋಡಿ. ಪಾಕಿಸ್ತಾನ ಸೇನೆಯನ್ನ ಬೆಂಬಲಿಸುವಂತಹ ಒಂದು ಖಾತೆ ರಾಹುಲ್ ಗಾಂಧಿಯ ಭಾಷಣವನ್ನ, ಕಾಂಗ್ರೆಸ್ ಐಟಿ ಸೆಲ್ನ ಟ್ವೀಟ್ಗಳನ್ನ ಯಾಕೆ ಶೇರ್ ಮಾಡ್ತಾ ಇದೆ? ನಿಮಗಿದು ಕಾಮನ್ನು, ಸಿಂಪಲ್, ಸಿಲ್ಲಿ ಅಂತ ಅನ್ಸುತ್ತಾ ವೀಕ್ಷಕರೇ? ದಯವಿಟ್ಟು ಹೇಳಿ. ಓಕೆ, ಒಂದೋ ಎರಡೋ ಅಂಥದ್ದು ಸಿಕ್ಕಿಬಿಟ್ರೆ ಲೀಸ್ಟ್ ಆಗಿ ಬಹುಶಃ, ನಾನು ಹೇಳಲ್ಲ, ಆದ್ರೂ ಬಹುಶಃ ತಪ್ಪಿ ಆಗಿರಬಹುದು ಅಂತ ಹೇಳಬಹುದು. ಇದು ರಾಶಿ ರಾಶಿ ಸಾಕ್ಷಿಗಳಿರುವಾಗ ಹೇಗೆ ಸುಮ್ಮನೆ ಕೂರೋದಕ್ಕಾಗುತ್ತೆ? ನೋಡಿಲಿ, ಯಾಕೆ ಪ್ರಿಯಾಂಕಾ ಗಾಂಧಿಯ ಭಾಷಣವನ್ನ ಪಾಕ್ ಅಕೌಂಟ್ ಶೇರ್ ಮಾಡುತ್ತೆ? ಆಪರೇಷನ್ ಸಿಂಧೂರದಲ್ಲಿ ಭಾರತ ಗೆಲ್ತು, ಆದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ನನ್ನ ಭಾರತದವರೇ ಆಗಿರುವಂತಹ ಕಾಂಗ್ರೆಸ್ ಅದೇ ರೀತಿ ಪಾಕಿಸ್ತಾನದ ನಕಲಿ ನಿರೂಪಣಾ ಯುದ್ಧವನ್ನ ಗೆಲ್ಲಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಇದು ಕೇವಲ ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತನಾ ಅಥವಾ ಗೊತ್ತಿಲ್ಲ. ವೀಕ್ಷಕರೇ, ನನಗೀಗ ಸಂಬಿತ್ ಪಾತ್ರ ಅವರ ಮಾತುಗಳು, ಅವ್ರ ಸಂಸತ್ತಲ್ಲಿ ಆಡಿದಂತಹ ಮಾತುಗಳು 100ಕ್ಕೆ 100ರಷ್ಟು ಪ್ರತಿ ಒಬ್ಬ ಭಾರತೀಯ ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ ಅಂತ ಅನ್ಸುತ್ತೆ. ದಯವಿಟ್ಟು ಒಂದ್ ಬಾರಿ ಕೇಳ್ಕೊಂಡು ಬನ್ನಿ. भारत के टीवी पे नरेंद्र मोदी हीरो है और पाकिस्तान के टेलीविजन में राहुल गांधी हीरो है, ऐसा क्यों होता है? ಹೌದಲ್ವಾ? ಅವ್ರು ಹೇಳ್ತಾರೆ, ಭಾರತದ ಟಿವಿಗಳಲ್ಲಿ ನರೇಂದ್ರ ಮೋದಿಜಿ ಅವರು ಹೀರೋ ಆದ್ರೆ ಪಾಕಿಸ್ತಾನದ ಟಿವಿಗಳಲ್ಲಿ ರಾಹುಲ್ ಗಾಂಧಿ ಹೀರೋ ಆಗಿರ್ತಾರೆ. ಯಾಕೆ? ಹೌದಲ್ವಾ? ಯಾಕೆ? ಯೋಚನೆ ಮಾಡಿದ್ದೀರಾ ವೀಕ್ಷಕರೇ? ಮತ್ತೆ ಕೇಳ್ತೀನಿ ನಾನು ಇದನ್ನ. ಕಾಂಗ್ರೆಸ್ ಐಟಿ ಸೆಲ್ ಅಕೌಂಟ್ ಅಮೋಘ್ ಇವರ ಟ್ವೀಟ್ಗಳನ್ನ ಭಾರತದವರಿಗಿಂತ ಜಾಸ್ತಿ ಪಾಕಿಸ್ತಾನದವರು ರೀಟ್ವೀಟ್ ಯಾಕೆ ಮಾಡ್ತಾರೆ ಅಂತ. ತನ್ನನ್ನ ತಾನು ಫ್ಯಾಕ್ಟ್ ಚೆಕರ್ ಅಂತ ಕರೆದುಕೊಳ್ಳುವಂತಹ ಜುಬೇರ್ನ ಟ್ವೀಟ್ಗಳನ್ನ ಪಾಕಿಸ್ತಾನ ಯಾಕೆ ರೀಟ್ವೀಟ್ ಮಾಡುತ್ತೆ? ಈ ದೇಶದ್ರೋಹಿಗಳು ಮಾತ್ರ ಅಲ್ಲ, ಇಂತಹ ಸಾವಿರಾರು ಅಕೌಂಟ್ಗಳನ್ನ ನಾನು ನಿಮಗೆ ತೋರಿಸಬಲ್ಲೆ. ಯಾರು ಕಾಂಗ್ರೆಸ್ ಆಗಿರಬಹುದು, ರಾಹುಲ್ ಗಾಂಧಿ ಅವರ ಸ್ಪೀಚ್ಗಳಾಗಿರಬಹುದು, ಆಪರೇಷನ್ ಸಿಂಧೂರದ ವಿರುದ್ಧ ಆಗಿರಬಹುದು, ಎಲ್ಲಾ ವಿಚಾರಗಳನ್ನ ನಿರಂತರವಾಗಿ ರೀಟ್ವೀಟ್ ಮಾಡ್ತಾ ಇದ್ದಾರೆ ಅಂತ. ಒಂದಷ್ಟು ಮಂದಿ ಇದ್ದಾರೆ ಬಿಡಿ, ಈ ಅಂಧ ಭಕ್ತೆಗೆ ಮೋದಿಜಿ ಮಾಡಿದ್ದು ಮಾತ್ರ ಸರಿ ಕಾಣಿಸೋದಂತ ಬರ್ತಾರೆ. ಹೌದು, ನಾನು ಅಂಧ ಭಕ್ತೇನೆ, ನಾನು ಪ್ರೌಢ ಅಂಧ ಭಕ್ತೇನೆ, ಆದ್ರೆ ದೇಶದ್ರೋಹಿ ಅಂಧ ಭಕ್ತೆ ಅಲ್ಲ. ನಿಮ್ಮಂತಹ ಮುಟ್ಟಾಳರಿಗೆ ಅದು ಅರ್ಥನೂ ಆಗಲ್ಲ. ನಿಮ್ಮಂತಹ ಮುಟ್ಟಾಳರಿಗೆ ಯಾವತ್ತೂ ಅರ್ಥ ಆಗಲ್ಲ ಯಾವ ರೀತಿ ಭಾರತದ ಅತಿ ದೊಡ್ಡ ವಿರೋಧ ಪಕ್ಷ ಆಗಿರುವಂತಹ ಈ ಕಾಂಗ್ರೆಸ್ ಭಾರತದ ವಿರುದ್ಧ, ಭಾರತೀಯ ಸೇನೆಯ ವಿರುದ್ಧ ಷಡ್ಯಂತ್ರವನ್ನ ರೂಪಿಸೋದಕ್ಕೆ ಪಾಕಿಸ್ತಾನದ ಜೊತೆಗೆ ಕೈಯನ್ನ ಜೋಡಿಸಿದೆ, ಯಾವ ರೀತಿ ಸಹಾಯವನ್ನ ಮಾಡ್ತಾ ಇದೆ, ಯಾವ ರೀತಿ ಅವ್ರ ಜೊತೆಯಾಗಿ ಕೆಲಸವನ್ನ ಮಾಡಿ ನಿಮ್ಮನ್ನು ಸೇರಿಸಿ, ನಿಮ್ಮಂತಹ ಮುಟ್ಟಾಳರನ್ನ ಕೂಡ ಸೇರಿಸಿ ಯಾವ ರೀತಿ ಭಾರತವನ್ನ ನಾಶ ಮಾಡೋದಕ್ಕೆ ಹೊರಟು ನಿಂತಿದ್ದಾರೆ ಅನ್ನುವಂಥದ್ದು ನಿಮಗೆ ಯಾವತ್ತೂ ಕೂಡ ಅರ್ಥ ಆಗಲ್ಲ. ನಿಮ್ಮಂತಹ ಸಾವಿರ ಮುಟ್ಟಾಳರು ಈ ದೇಶದಲ್ಲಿರುವಾಗ ಒಬ್ಬ ಮೋದಿಜಿ ಅದೇಗೆ ಈ ದೇಶವನ್ನ ಇಂತಹ ದೇಶದ್ರೋಹಿಗಳ ಕೈಯಿಂದ ಕಾಪಾಡ್ತಾರೆ ಗೊತ್ತಿಲ್ಲ ನನಗೆ. ಆದ್ರೂ ಕಾಪಾಡ್ತಾರೆ, ಅವರು ಮಾಡ್ತಾರೆ ಯಾವಾಗ್ಲೂ. ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ನಾವೇನ್ ಮಾಡ್ಬೇಕು? ಪ್ರಬುದ್ಧರಾಗಿ ನಾವೇನ್ ಮಾಡ್ಬೇಕು?
ನಾನು ಮತ್ತೆ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ, ಈ ವಿಚಾರವನ್ನ ಆದಷ್ಟು ಎಲ್ರಿಗೂ ತಲುಪಿಸಬೇಕು. ಅಧಿಕಾರದಲ್ಲಿ ಕೂತ್ಕೊಂಡು ಪಾಕಿಸ್ತಾನದ ಜೊತೆಗೆ ಕೈಯನ್ನ ಜೋಡಿಸಿ ನಮ್ಮ ಭಾರತವನ್ನ ನಾಶ ಮಾಡೋದಕ್ಕೆ ನಿಂತಿರುವಂತಹ ಈ ದೇಶದ್ರೋಹಿಗಳ ನಿಜ ಬಣ್ಣ ಬಯಲಾಗಬೇಕು, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಬೇಕು. ಇವರ ವಿಚಾರವಾಗಿ ಎಲ್ಲರೂ ಕೂಡ ಎಚ್ಚರದಿಂದ ಇರಬೇಕು. ಇವರಿಂದ ಆದಷ್ಟು ಎಲ್ಲರೂ ದೂರ ಇರಬೇಕು, ಇವರನ್ನ ಅಧಿಕಾರದಿಂದ ದೂರ ಇಡಬೇಕು. ಭಾರತ ಅಂತ ಬಂದಾಗ, ದೇಶ ಅಂತ ಬಂದಾಗ ದೇಶನೇ ಮೊದಲು. ಆ ವಿಚಾರದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ರಾಜಿ ಮಾಡ್ಕೊಳ್ಳೋದು ತಪ್ಪಾಗುತ್ತೆ, ನೆನಪಿರಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.